ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೆ ಕೈಕೊಟ್ಟ ರೋಹಿತ್ ಶರ್ಮಾ. ಇನ್ನು ಈ ಜೋಡಿ ಓಪನಿಂಗ್ ಮಾಡೋದೇ ತಪ್ಪು ಎಂದ ಫ್ಯಾನ್ಸ್. ಹೌದು ಸ್ನೇಹಿತರೆ, ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇಂದು 2024ರ ICC T20 ವಿಶ್ವಕಪ್ನ ಸೂಪರ್ 8ರಲ್ಲಿ ಟೀಮ್ ಇಂಡಿಯಾ ಎದುರು ಬಾಂಗ್ಲಾದೇಶ ಕಣಕ್ಕಿಳಿದಿದೆ. ಟೀಮ್ ಇಂಡಿಯಾದ ಪ್ರದರ್ಶನ ಇಲ್ಲಿಯವರೆಗೆ ಅತ್ಯುತ್ತಮವಾಗಿದೆ. ಹೌದು ಸ್ನೇಹಿತರೆ, ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಭಾರತ ತಂಡವು ಗ್ರೂಪ್ ಹಂತದಲ್ಲಿ 3 ಪಂದ್ಯಗಳನ್ನು ಮತ್ತು ಸೂಪರ್ 8 ಹಂತದಲ್ಲಿ 1 ಪಂದ್ಯವನ್ನು ಗೆದ್ದಿದೆ. ಇಂದು ಬಾಂಗ್ಲಾದೇಶದ ವಿರುದ್ಧ ಗೆದ್ದರೆ ಟೀಮ್ ಇಂಡಿಯಾ ಸೆಮಿ ಸಾಧಿ ಸುಲಭವಾಗಲಿದೆ. ಇನ್ನು ಈಗಾಗಲೇ ಟಾಸ್ ಗೆದ್ದಿರುವ ಬಾಂಗ್ಲಾ ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು. ಅದರಂತೆ T20 ವಿಶ್ವಕಪ್ 2024ರ ಆರಂಭವಾಗಿನಿಂದಲೂ ಟೀಮ್ ಇಂಡಿಯಾ ಓಪನಿಂಗ್ ಮೇಲೆ ಫ್ಯಾನ್ಸ್ ಆದರೆ ಗರಂ ಆಗಿದ್ದಾರೆ. IPL ಅಲ್ಲಿ ಅದ್ಭುತವಾಗಿ ಓಪನಿಂಗ್ ಮಾಡ್ತಿದ್ದ ವಿರಾಟ್ ಕೊಹ್ಲಿ ಇಲ್ಲಿ ಫೇಲ್ ಆಗ್ತಿದ್ದಾರೆ. ಆದರೆ ಈ ಮ್ಯಾಚ್ ಒಳ್ಳೆ ರೀತಿಯಾದರೆ ಪರ್ಫಾರ್ಮ್ ಮಾಡಿದ್ರು. ಪದೇ ಪದೇ ಇದೇ ಆಗುತ್ತಿದೆ ಆದರೆ ಇಂದು ಮತ್ತೆ ರೋಹಿತ್ ಆದರೆ ಕೈ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಜೋಡಿಯಿಂದ ಈ ಟೂರ್ನಿಯಲ್ಲಿ ಹೆಚ್ಚು ರನ್ ಬಂದೇ ಇಲ್ಲ ಮತ್ತು ಹೀಗಾಗಿ ಇಂದು ಕೊಹ್ಲಿ ಬದಲು ಬೇರೆಯವರು ರೋಹಿತ್ ಜೊತೆ ಓಪನಿಂಗ್ ಮಾಡ್ತಾರೆ ಅಂತ ಫ್ಯಾನ್ಸ್ ಅಂದುಕೊಂಡಿದ್ರು. ಆದರೆ ಮತ್ತೆ ಈ ಜೋಡಿಯ ಇಂದು ಓಪನಿಂಗ್ ಮಾಡಿತು. ಇಂದಿನ ಪಂದ್ಯಗಳಂತೆ ಈ ಪಂದ್ಯ ಆರಂಭ ಸ್ಲೋ ಆಗಿರಲಿಲ್ಲ. ಮೊದಲ ಬಾಲ್ನಿಂದಲೇ ಇಬ್ಬರು ದೊಡ್ಡ ಹೊಡೆತಗಳನ್ನು ಬಾರಿಸಿದರು. ಹೌದು ಸ್ನೇಹಿತರೆ, ಈ ಪ್ರಯತ್ನದಲ್ಲೇ ಮತ್ತೆ ರೋಹಿತ್ ಶರ್ಮಾ ಔಟ್ ಆದರು. 11 ಬಾಲ್ಗಳಲ್ಲಿ 23 ರನ್ ಗಳಿಸಿ ಔಟ್ ಆದರು ಆದರೆ 3 4 ಮತ್ತು ಭರ್ಜರಿ 6 ಸಿಡಿಸಿ ಅಭಿಮಾನಿಗಳಲ್ಲಿ ಆಸೆ ಹುಟ್ಟಿಸಿದರು. ಇಂದು ದೊಡ್ಡ ಸ್ಕೋರ್ ಮಾಡ್ತಾರೆ ಅಂತ ಅಭಿಮಾನಿಗಳೆಲ್ಲ ಆಸೆ ಹುಟ್ಟಿತ್ತು. ಆದರೆ ರೋಹಿತ್ ಶರ್ಮಾ 23 ರನ್ ಗಳಿಸಿ ಔಟ್ ಆದರು. ಇನ್ನು ಈ ವಿಡಿಯೋ ನಿಮ್ಗೇನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ಕ್ರಿಕೆಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.